ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುದಿನ ವಾಹಿನಿ. ಬೆಂಗಳೂರಿನ ವಿ ಪುರಂನಲ್ಲಿ ಸಿಗುವ ಈ 7 ಸ್ಟ್ರೀಟ್ ಫುಡ್ ರುಚಿ ನೀವು ನೋಡಲೇಬೇಕು. ಸ್ಟ್ರೀಟ್ ಫುಡ್ನಲ್ಲಿ ದಕ್ಷಿಣ ಭಾರತ, ಉತ್ತರ ಭಾರತ ಹಾಗೂ ಇಂಡೋ ಚೈನೀಸ್ ವೆರೈಟಿ ತಿನಿಸುಗಳು ಒಂದೇ ಜಾಗದಲ್ಲಿ ದೊರೆಯುತ್ತದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಯಾರಿಗೆ ಗೊತ್ತಿಲ್ಲ. ಮಹಾನಗರ ದೇಶ ವಿದೇಶದ ಜನರನ್ನು ಕೈಬೀಸಿ ಕರೆಯುತ್ತದೆ. ದೇಶದಲ್ಲಿರುವ ಟಾಪ್ MNC ಕಂಪನಿಗಳು, ಸ್ಟಾರ್ಟಪ್ ಕಂಪನಿಗಳನ್ನು ಅಪಾರವಾಗಿ ಹೊಂದಿರುವ ಸಿಲಿಕಾನ್ ವ್ಯಾಲಿ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ಬಗ್ಗೆ ಎಷ್ಟು ತಿಳಿದುಕೊಂಡರೂ ಸಾಲದು. ಪ್ರಸಿದ್ಧ ಸ್ಥಳಗಳು, ವ್ಯಾಪಾರ, ಮಾರುಕಟ್ಟೆ, IT-BT ಕಂಪನಿಗಳು, ಮೆಟ್ರೋ ಓಡಾಟ, ವಿಮಾನ ಹಾರಾಟದವರೆಗೂ ಎಲ್ಲದರಲ್ಲಿಯೂ ಫೇಮಸ್ ಆಗಿರುವ ಬೆಂಗಳೂರಿನಲ್ಲಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ರಸ್ತೆ ಬದಿಯ ತಿಂಡಿಗಳು ಸಹ ಸಿಕ್ಕಾಪಟ್ಟೆ ಫೇಮಸ್. ಅದರಲ್ಲೂ ವಿ ಪುರಂನಲ್ಲಿ ಎಲ್ಲ ರೀತಿಯ ತಿಂಡಿ ತಿನಿಸುಗಳು ಸಿಗುವ ಸ್ಟ್ರೀಟ್ ಫುಡ್ ತುಂಬಾ ಪ್ರಸಿದ್ಧ. ತಿಂಡಿ ಬೀದಿ ಅಂತಲೇ ಗುರುತಿಸಿಕೊಂಡಿರುವ ವಿ ಪುರಂ ಪ್ರವಾಸಿಗರು ಎಂದೂ ಮರೆಯದಂತೆ ನೆನಪಿಟ್ಟುಕೊಳ್ಳುವ ಸಾವಿರಾರು ಬಗೆಯ ತಿಂಡಿ ತಿನಿಸುಗಳ ರುಚಿ ತೋರಿಸಲು ಸದಾ ಸಿದ್ಧವಾಗಿರುತ್ತದೆ. ಈ ಸ್ಟ್ರೀಟ್ ಫುಡ್ನಲ್ಲಿ ದಕ್ಷಿಣ ಭಾರತ, ಉತ್ತರ ಭಾರತ ಹಾಗೂ ಇಂಡೋ ಚೈನೀಸ್ ವೆರೈಟಿ ತಿನಿಸುಗಳು ಒಂದೇ ಜಾಗದಲ್ಲಿ ದೊರೆಯುತ್ತದೆ. ತಿಂಡಿ ಬೀದಿಯು ಸಂಜೆ ವೇಳೆ 5 ಗಂಟೆ ಸುಮಾರಿಗೆ ಪ್ರಾರಂಭವಾಗಿ 8 ಗಂಟೆಯವರೆಗೂ ಇರುತ್ತದೆ. ಇಲ್ಲಿರುವ ರೆಸ್ಟೋರೆಂಟ್ಗಳು, ಅಂಗಡಿಗಳು, ಮೊಬೈಲ್ ಕ್ಯಾಂಟೀನ್ಸ್ಗಳು, ತಳ್ಳುವ ಗಾಡಿಗಳ ಬಳಿ ಜನದಂಡೇ ಇರುತ್ತದೆ. ನೀವೇನಾದರೂ ಬೆಂಗಳೂರಿಗೆ ಬರುವುದಾದರೆ ಅಥವಾ ಬೆಂಗಳೂರಿನಲ್ಲೇ ಇರುವವರಾದರೆ ತಪ್ಪದೇ ವಿ ಪುರಂನ ಸ್ಟ್ರೀಟ್ ಫುಡ್ಗೆ ಭೇಟಿ ಕೊಟ್ಟು ಈ 7 ತಿಂಡಿಯನ್ನು ತಪ್ಪದೇ ಟೇಸ್ಟ್ ಮಾಡಿ. ಮೊದಲನೇದಾಗಿ ಗೋಬಿ ಮಂಚೂರಿಯನ್ ರೋಲ್. ಗೋಬಿ ಮಂಚೂರಿಯನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇಂಡೋ ಚೈನೀಸ್ ಡಿಶ್ ಆಗಿರುವ ಇದನ್ನು ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಸ್ಟ್ರೀಟ್ ಫುಡ್ನಲ್ಲಿ ಸಿಗುವ ಗೋಬಿ ಮಂಚೂರಿಯನ್ ರೋಲ್ ರುಚಿ ನಿಮ್ಮನ್ನು ಕಳೆದು ಹೋಗುವಂತೆ ಮಾಡ್ತದೆ. ಬಿಸಿಯಾಗಿ ಕೊಡುವ ಈ ರೋಲನ್ನು ಒಮ್ಮೆ ತಿಂದರೆ ಇದರ ರುಚಿ ಮಾತ್ರ ನೀವು ಯಾವತ್ತಿಗೂ ಮರೆಯುವುದಿಲ್ಲ. ಎರಡನೇದು ರಸಗುಲ್ಲಾ ಚಾಟ್. ರಸಗುಲ್ಲಾ ಮತ್ತು ಚಾಟ್ 2 ಬಗೆಯ ಭಾರತದ ತಿನಿಸನ್ನು ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಇದನ್ನು ಬೇರೆಯಾಗಿ ತಿನ್ನುವುದು ಸಾಮಾನ್ಯ. ಇಲ್ಲಿ ಮಾತ್ರ ಎರಡನ್ನು ಒಂದಾಗಿ ಮಾಡಿ ರಸಗುಲ್ಲಾ ಚಾಟ್ ಅಂತ ಮಾಡಿಕೊಡ್ತಾರೆ. ಇದರ ರುಚಿ ಮಾತ್ರ ಅದ್ಭುತವಾಗಿರುತ್ತದೆ. ಇದರಲ್ಲಿ ದಹಿ, ಬೆಲ್ಲ, ತಂಪಾದ ರಸಗುಲ್ಲ, ಚಾಟ್ ಮಸಾಲ, ಅಚ್ಕಾರದ ಪುಡಿ, ಬೂಂದಿ, ದಾಳಿಂಬೆ ಬೀಜ. ಈ ಡಿಶ್ ಡಿಫ್ರೆಂಟ್ ಟೇಸ್ಟ್ನಿಂದ ನಾಲಿಗೆಗೆ ಆಹಾ ಎನಿಸುವಂತೆ ಮಾಡ್ತದೆ. ಮೂರನೆಯದ್ದಾಗಿ ಬೋಂಡಾ ಬಜ್ಜಿ. ದಕ್ಷಿಣ ಭಾರತದ ಪ್ರಖ್ಯಾತ ತಿನಿಸುಗಳು ಬೋಂಡಾ ಬಜ್ಜಿ. ಬೀದಿ ಬದಿಯ ವ್ಯಾಪಾರದಲ್ಲಿ ಪ್ರಮುಖವಾದದ್ದು. ಕೆಲ ಅಂಗಡಿಗಳಲ್ಲಿ ತಳ್ಳುವ ಗಾಡಿಯಲ್ಲಿ ಬಿಸಿಯಾಗಿ ಹಾಕುವ ಬೋಂಡಾ ಬಜ್ಜಿ ತಿನ್ನಲು ರುಚಿಯಾಗಿರುತ್ತದೆ. ನಾಲ್ಕನೆಯದಾಗಿ ಪಾನಿಪುರಿ. ಪಾನಿಪುರಿ ಚಾಟ್ಸ್ ಐಟಮ್ನಲ್ಲಿ ಡಿಮಾಂಡ್ ಇರುವ ತಿನಿಸು. ವಿ ಪುರಂ ಸ್ಟ್ರೀಟ್ ಫುಡ್ನಲ್ಲಿ ಸಿಗುವ ಪಾನಿಪುರಿ ರುಚಿ ತುಂಬಾ ರುಚಿಯಾಗಿರುತ್ತದೆ. ಗೋಲ್ಗಪ್ಪ, ಸುಕ್ಕಾಪುರಿಗಳಲ್ಲಿ ಹಾಕಿಕೊಡುವ ಕಡಲೆ ಮಿಶ್ರಣ, ಬೂಂದಿ, ಸೇವ್ ಮಿಕ್ಸ್ಚರ್ ಮತ್ತಷ್ಟು ಟೇಸ್ಟನ್ನು ಕೊಡುತ್ತದೆ. 5ನೇದಾಗಿ ಖಾರ ಕಾಂಗ್ರೆಸ್ ಬನ್. ತಿಂಡಿ ಬೀದಿಯಲ್ಲಿ ತುಂಬಾ ಫೇಮಸ್ ಐಟಮ್ಗಳಲ್ಲಿ ಒಂದಾಗಿರುವ ಖಾರ ಕಾಂಗ್ರೆಸ್ ಬನ್ ಒಂದು ಸಲ ತಿಂದರೆ ಪದೇ ತಿನ್ನಬೇಕು ಅನ್ನಿಸ್ತದೆ. ಬನ್ನೊಳಗೆ ಹಾಕುವ ಖಾರ ಕಡಲೆ ಬೀಜದ ಮಿಶ್ರಣ ನಾಲಿಗೆಗೆ ತುಂಬ ರುಚಿ ಅನ್ನಿಸುತ್ತದೆ. 6ನೇದಾಗಿ ತಟ್ಟೆ ಇಡ್ಲಿ. ಸಾಮಾನ್ಯವಾಗಿ ಇಡ್ಲಿಗಳಿಗಿಂತ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತದೆ. ಬೇರೆ ಇಡ್ಲಿಗಳಿಗಿಂತ ಅಗಲವಾಗಿ ದಪ್ಪವಾಗಿರುವ ತಟ್ಟೆ ಇಡ್ಲಿ ಸ್ಟ್ರೀಟ್ ಫುಡ್ನಲ್ಲಿ ಸಿಗುತ್ತದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಕೊಡುವ ಕಾಯಿ ಚಟ್ನಿ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಒಂದು ತಟ್ಟೆ ಇಡ್ಲಿ ತಿಂದ ಕೂಡಲೇ ಹೊಟ್ಟೆ ತುಂಬಿಸಿ ಬಿಡುತ್ತದೆ. 7ನೇದಾಗಿ ಮೊಸರು ಕೋಡ್ಬಳೆ. ಮೊಸರು ಕೋಡ್ಬಳೆ ಅಥವಾ ಮಜ್ಜಿಗೆ ಕೋಡ್ಬಳೆ ನೋಡಿದ ಕೂಡಲೇ ತಿನ್ನಬೇಕು ಅನಿಸುತ್ತದೆ. ಈ ರೀತಿಯ ತಿನಿಸು ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧ. ಹೊರಭಾಗದಲ್ಲಿ ಗರಿಯಾಗಿ ಒಳಗಡೆ ಮೃದುವಾಗಿರುವ ಕೋಡುಬಳೆ ಮೊಸರಿನಲ್ಲಿ ಹಾಕಿಕೊಟ್ರೆ ಅದರ ರುಚಿ ಆಹಾ ಅನಿಸುತ್ತದೆ. ವಿ ಪುರಂನತ್ತ ಹೋದರೆ ತಪ್ಪದೇ ಸ್ಟ್ರೀಟ್ ಫುಡ್ ದಾರಿಗೆ ಹೋಗಿ ಬಗೆಯ ತಿನಿಸುಗಳನ್ನು ಸವಿದು ಆನಂದಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಎಂದು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕುವ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ಮರೆಯದೇ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.